परम धीमहि। ओम स्वस्त्यस्तु सताम् अशेष सन्मंगलानि भवन्तु। सम्यक् श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मष अपनोदन पडुतरे श्रीमद्भागवते महापुराणे तृतीय स्कन्धे अष्टमाध्याये अद्य कथानुवादे सति किंचित् पूर्व कथानुवादः। ಇದುವರೆಗೆ ಮೈತ್ರೇಯರು ವಿದುರರಿಗೆ ಉಪದೇಶ ಕೊಡ್ತಾ ಇದ್ರು. ಜೀವರಿಗೆ ಯಾಕೆ ಸಂಸಾರ ಬರುತ್ತೆ ಅಂದ್ರೆ ಅಹಂಕಾರ, ಮಮತೆ, ನನ್ನವರು ಅನ್ನುವ ಅಭಿಮಾನ, ಇದೆಲ್ಲ ಕಾರಣದಿಂದ ಬರುತ್ತೆ. ಅದಕ್ಕೆ ಬ್ರಹ್ಮಾಂಡ ಪುರಾಣದ ಮಾತನ್ನು ಉದಾಹರಿಸಿದ್ರು. ಭಗವಂತನ ಜ್ಞಾನ ಬಂದಾಗ ಇಂತಹ ಸಂಸಾರ ಅವನಿಗೆ ಹೋಗುತ್ತೆ. ಒಂದು ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ, ಒಂದು ನಮ್ ಬಗ್ಗೆ ನಮಗ್ ಸರಿಯಾಗಿ ಗೊತ್ತಿಲ್ಲ. ಎರಡು ಕಾರಣದಿಂದ ಜೀವ ತಾನು ಸಂಸಾರದಲ್ಲಿ ದುಃಖ ಪಡ್ತಾ ಇದ್ದಾನೆ. ಅದನ್ನ ಭ್ರಾಂತಿರ್ಹಿ ದೇಹಾಭಿಮತಿ ಈಶಜ್ಞಾನ ವಿನಶ್ಯತಿ ಅಂತ ಇನ್ನೊಂದು ಪಾಠವನ್ನು ಕೂಡ ಹೇಳಿದ್ರು ವಿಜಯಧ್ವಜ ತೀರ್ಥರು. ಭ್ರಾಂತಿ ಅಂದ್ರೆ ಏನು? ದೇಹಾದ್ಯಭಿಮತಿ, ನಂದೇ ದೇಹ ಅಥವಾ ನಾನೇ ದೇಹ ಅಂತ ಅಂದುಕೊಳ್ಳೋದು ಭ್ರಾಂತಿ. ಇದು ಯಾವುದ್ರಿಂದ ಹೋಗುತ್ತೆ ಅಂದ್ರೆ ದೇವರ ಜ್ಞಾನದಿಂದ ಹೋಗುತ್ತೆ. ಅಂದ್ರೆ ದೇವರ ಜ್ಞಾನ ಅಂದ್ರೆ ಯಾವಾಗ ದೇವರನ್ನ ಸಾಕ್ಷಾತ್ತಾಗಿ ನೋಡ್ತಾನೋ, ಅವನ ಅನುಗ್ರಹ ಯಾವಾಗ ಸಿಗತ್ತೋ, ಇವನಿಗೆ ನಾನು ಸಂಸಾರದಿಂದ ಬಿಡುಗಡೆ ಮಾಡ್ತೀನಿ ಅಂತ, ಆಗ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಈ ದುಃಖದಿಂದ ತಾನು ಬಿಡುಗಡೆಯನ್ನು ಹೊಂದುತ್ತಾನೆ ಅಂತ ಇಷ್ಟು ವಿಷಯ ಹಿಂದೆ ಬಂದಿತ್ತು. ಈಗ 13ನೆಯ ಶ್ಲೋಕ. ಯದೇಂದ್ರಿಯೋ ಪರಾಮಾರ್ಥೋ ದೃಷ್ಟಾತ್ಮನಿ ಪರೇ ಹರೌ ವಿಲೀಯಂತೆ ತದಾ ಕ್ಲೇಶಾಃ ಸಂಸುಪ್ತಸ್ಯೇವ ಕೃತ್ಸ್ನಶಃ. ವಿದುರರಿಗೆ ಒಂದು ಪ್ರಶ್ನೆ ಮನಸ್ಸಲ್ಲಿತ್ತು. ಆಯ್ತು, ದೇವರ ಜ್ಞಾನ ಬರ್ಲಿ, ದೇವರ ಅನುಗ್ರಹ ಆಗ್ಲಿ, ಅದರಿಂದ ನಮ್ಗೆ ಎಲ್ಲಾ ಕಷ್ಟಗಳು ಹೋಗೋದು ಎಲ್ಲ ಸರಿ. ಅದೇ ನಿಜವಾಗಿ ಯಾವಾಗ ಹೋಗತ್ತೆ ಎಲ್ಲಾ ಕಷ್ಟ? ಅದು ಬೇಕಾಗಿದೆ. ಇಲ್ಲ ಹಿಂದೆ ಬಂತು ಬಹುನಾಮ್ ಜನ್ಮನಾಮ್ ಅಂತೆ, ತುಂಬಾ ಜನ್ಮಗಳು ಬೇಕು ಅದಕ್ಕೆ ಕಳಿಲಿಕ್ಕೆ. ಕೊನೆಗೆ ಭಗವಂತನ ಅನುಗ್ರಹವನ್ನ ಪಡಿತಾನೆ, ಮೋಕ್ಷಕ್ಕೆ ಹೋಗ್ತಾನೆ. ಆದ್ರೂ ಅದೊಂದು ಮನಸ್ಸಲ್ಲಿ ಇದ್ದೇ ಇದೆ, ಯಾವಾಗ ಈ ಎಲ್ಲಾ ಕಷ್ಟ ಹೋಗೋದು ಅಂತ. ಅದಕ್ಕೆ ಉತ್ತರ ಕೊಡ್ತಾರೆ. ಯಾವಾಗ ಹೋಗುತ್ತೆ ಎಲ್ಲ ಕಷ್ಟ ಅಂದ್ರೆ ಯದಾ ಇಂದ್ರಿಯ ಉಪರಾಮಾರ್ಥ ಅಂತ ಅಲ್ಲಿ ಹೇಳ್ಕೊಡ್ಬೇಕಾದ್ರೆ ಇಂದ್ರಿಯೋ ಅಂತ ಹೇಳ್ಕೊಟ್ಟೆ, ಅನುಕೂಲ ಆಗ್ಲಿ ಅಂತ. ಬಿಡಿಸ್ಬೇಕಾದ್ರೆ ನಾವು ಇಂದ್ರಿಯ ಉಪರಾಮಾರ್ಥ ಅಂತ ಬಿಡಿಸ್ಕೊಡ್ಬೇಕು. ಇದಕ್ಕೆ ಅರ್ಥ ಇಷ್ಟೇ, ಒಬ್ಬ ತನ್ನ ಇಂದ್ರಿಯಗಳನ್ನ ಸರಿಯಾಗಿ ಇಟ್ಕೊಳ್ಬೇಕು, ಅಂದ್ರೆ ಇಂದ್ರಿಯ ನಿಗ್ರಹ ಮಾಡ್ಕೊಂಡಿರ್ಬೇಕು ಅಂತ. ನಮ್ಮ ಇಂದ್ರಿಯಗಳನ್ನ ಎಲ್ಲಾ ಕಡೆ ಸಿಕ್ಕ ದಾರಿ ಕಳಿಸ್ಬಿಟ್ರೆ ಇಂದ್ರಿಯಗಳನ್ನ, ಕಣ್ಣು ನೋಡ್ಬೇಕಾಗಿದ್ದನ್ನ ನೋಡ್ಬೇಕು, ನೋಡ್ಬಾರದನ್ನೆಲ್ಲ ನೋಡ್ಬಹುದು ಅಂತ ಹಾಗೆ ಕಳಿಸ್ಬಿಟ್ರೆ ಅದಲ್ಲೇ ತಿರುಗ್ತಾ ಇರುತ್ತೆ, ವಾಪಸ್ ಬರೋದೇ ಇಲ್ಲ ದೇವ್ರ ಕಡೆ. ಹಾಗೆ ಸುತ್ತಲೂ ಜಗತ್ತನ್ನು ನೋಡ್ತಾ ಹೋಗುತ್ತೆ, ಆದ್ರೆ ದೇವ್ರ ಕಡೆನೆ ನೋಡಲ್ಲ, ಹಾಗಾಗ್ಬಿಡತ್ತೆ. ಆದ್ರಿಂದ ಇಂದ್ರಿಯಗಳ ನಿಗ್ರಹ ಅವಶ್ಯಕ. ಅದು ಕಣ್ಣು ಅಷ್ಟೇ ಅಲ್ಲ, ಕಿವಿ, ಬಾಯಿ, ಪ್ರತಿಯೊಂದು ಎಲ್ಲಾ ಇಂದ್ರಿಯಗಳು ನಮ್ಮ ಹತೋಟಿ ಇರ್ಬೇಕು. ಸರಿ, ಇದನ್ನೆಲ್ಲ ಸಂಪಾದನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಯಾವಾಗ ಈ ಭಗವಂತನ ಹತ್ರ ಇಂದ್ರಿಯಗಳು ಹೋಗುತ್ತೆ ಆಗ ನಮಗೆ ಸುಖ ಅಂತ ಶುರುವಾಗುತ್ತೆ. ಅಂದ್ರೆ ನಮ್ಮ ಎಲ್ಲಾ ಇಂದ್ರಿಯಗಳು ದೇವರಲ್ಲಿ ಲೀನ ಆಗ್ಬೇಕು, ಮುಳುಗ್ ಹೋಗ್ಬೇಕು, ಸದಾ ಭಗವಂತನ ಚಿಂತನೆಯಲ್ಲಿ ಇರ್ಬೇಕು ಅಂತ. ಅದು ಯಾವ ಜನ್ಮದಲ್ಲಿ ಬರುತ್ತೋ ಆಗ. ಸದ್ಯದ ಈ ಜನ್ಮದಲ್ಲಿ ಆಗದೆ ಇರಬಹುದು, ಆದ್ರೆ ಯಾವುದೋ ಒಂದು ಜನ್ಮದಲ್ಲಿ ಆ ರೀತಿಯ ಒಂದು ಸ್ಥಿತಿಗೆ ಬರ್ತಾನೆ. ಆದ್ರೆ ಇದೆಲ್ಲ ಬರ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಯಾಕಂದ್ರೆ ಇಂದ್ರಿಯೋ ಪರಾಮಾರ್ಥ ಅಂದ್ರೆ ಸಂಸಾರದಲ್ಲಿ ಇದ್ದಾಗಂತೂ ಸಾಧ್ಯ ಇಲ್ಲ ಇದು. ಮತ್ ಯಾವಾಗ ಬರ್ಬೋದು? ಇದೆಲ್ಲ ಬರೋದು ಮೋಕ್ಷ ಸಿಗೋ ಮುಂಚೆ ಅಂತೆ. ಮೋಕ್ಷ ಸಿಗೋ ಮುಂಚೆ ಅವನೆಲ್ಲಾ ಇಂದ್ರಿಯಗಳನ್ನ ಅಲ್ಲಿ ಅರ್ಪಿಸ್ಬಿಟ್ಟಿದ್ದಾನೆ ಭಗವಂತನಲ್ಲಿ, ಅವನು ಪ್ರಸಾದಕ್ಕೆ ಕಾಯ್ತಾ ಇದ್ದಾನೆ ಅಂತ ಒಂದರ್ಥ. ಮತ್ತೊಂದು ಅರ್ಥ ಏನು ಅಂದ್ರೆ, ಎಲ್ಲಾ ಇಂದ್ರಿಯಗಳು ದೇವರಲ್ಲೇ ಯಾವಾಗ್ಲೂ
ಖುಷಿಯಿಂದ ಇರ್ತಾ ಇದೆ ಅಂದ್ರೆ ಅದು ಮೋಕ್ಷದಲ್ಲೇ ಅಂತ ಅರ್ಥ. ಮೋಕ್ಷ ಬಿಟ್ಟು ಬೇರೆ ಜಾಗದಲ್ಲಿ ಇಂಥ ಒಂದು ಅವಕಾಶನೇ ಇಲ್ಲ. ಪೂರ್ತಿಯಾಗಿ ಚೂರು ಬೇರೆ ಕಡೆ ದೃಷ್ಟಿ ಇರಲ್ಲ, ಸದಾ ಭಗವಂತನಲ್ಲೇ ಆಸಕ್ತಿ. ಇದನ್ನ ಇಂದ್ರಿಯ ಉಪರಾಮಾರ್ಥ. ಉಪ ಅಂದ್ರೆ ಸಮೀಪ, ರಾಮ ಅಂದ್ರೆ ಚೆನ್ನಾಗಿ, ಈಗ ವಿರಾಮ ಅಂತ ಹೇಳ್ತೀವಲ್ಲ, ವಿರಾಮ ಅಂದ್ರೆ ಯಾವ್ದೇ ಕೆಲ್ಸ ಇಲ್ಲ, ಆರಾಮಾಗಿ ಇರೋದ್ ಮನೆಯಲ್ಲಿ, ರಜೆ. ಅದೇ ತರಲೆ ಉಪರಾಮ ಅಂದ್ರೆ ಇಂದ್ರಿಯಗಳಿಗೆ ಯಾವ್ದೇ ಕೆಲಸ ಇಲ್ಲ, ದೇವರ ಹತ್ರ ಇದ್ದು ರಾಮ ಅಂದ್ರೆ ಆರಾಮಾಗಿ ರಮಣ ವಿಹಾರ ಮಾಡ್ತಾ ಇರೋದು. ಇಂಥ ಮೋಕ್ಷ ಸಿಗಬೇಕು ಅಂದ್ರೆ ದೃಷ್ಟಾತ್ಮನಿ ಹರೇಹರು, ದೃಷ್ಟಾತ್ಮನಿ ಪರೇಹರು. ಪರ ಅಂದ್ರೆ ಸರ್ವೋತ್ತಮ, ಸರ್ವೋತ್ತಮನಾದ ಭಗವಂತನ ಒಂದು ದರ್ಶನ ಆದಾಗ, ಅವನ ಅನುಗ್ರಹ ಆದಾಗ, ಆಗ ಮೋಕ್ಷ ಸಿಗತ್ತೆ. ಆಗ ಎಲ್ಲಾ ಕಷ್ಟಗಳು ಅವನಿಗೆ ಹೋಗ್ತವೆ. ಅದರಿಂದ ಎಲ್ಲಾ ಕಷ್ಟಗಳು ಯಾವತ್ತು ಹೋಗೋದು ಅಂದ್ರೆ ಸಂಸಾರದಲ್ಲಿ ಇದ್ದಾಗ ಅಂತ ಖಂಡಿತ ಇವರು ಹೇಳಲ್ಲ, ಮೈತ್ರೇಯರ ಹಾಗೂ ಉಪದೇಶನೂ ನೀಡಿಲ್ಲ. ಸಂಸಾರದಲ್ಲಿ ಇದ್ದಾನೆ ಒಬ್ಬ ವ್ಯಕ್ತಿ ಅಂದ್ರೆ ಅವನಿಗೆ ಯಾವ್ದೋ ಒಂದು ಕಷ್ಟ ಇರ್ಲೇಬೇಕು. ಯಾವುದೇ ಕಷ್ಟ ಇಲ್ದೇ ಇರೋ ವ್ಯಕ್ತಿ ಇಲ್ವೇ ಇಲ್ಲ ಸಂಸಾರದಲ್ಲಿ. ಯಾಕೆ? ಅದು ಸಂಸಾರ. ಅದರಿಂದ ಮೋಕ್ಷ ಅಂದ್ರೆ ಅಲ್ಲಿರಲ್ಲ. ಅದ ವಿಲೀಯಂತೆ ತದಾ ಕ್ಲೇಶ, ಆಗ್ಲೇ ಕಷ್ಟಗಳು ವಿಲೀಯಂತೆ ಎಲ್ಲ ಮುಚ್ಚಿ ಹೋಗ್ತವೆ, ಕಾಣಿಸೋದಿಲ್ಲ, ಎಲ್ಲದಕ್ಕೂ ನಾಶ ಇದೆ. ಯಾವಾಗ ಅಂದ್ರೆ ದೇವರ ದರ್ಶನ ಆಗಿ ಮೋಕ್ಷ ಸಿಕ್ಕಾಗ ಅಂತ ತಾತ್ಪರ್ಯ. ಇದು ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾನೆ. ಹೇಗ್ ನಮ್ ಕಷ್ಟಗಳು ಹೋಗುತ್ತೆ ಅಂದ್ರೆ, ನಿಮ್ಗೆ ಮತ್ತೆ ಅದ್ರ ಕಡೆ ಮುಖಾನೇ ಹಾಕಲ್ಲ. ಏನಂದ್ರೆ ಒಂದಷ್ಟು ವರ್ಷಗಳ ಕಾಲ ಜೀವನ ಕಷ್ಟ ಇರುತ್ತೆ, ತುಂಬಾ ಕಷ್ಟ ಪಡ್ಬೇಕಾಗಿ ಬರುತ್ತೆ. ಮೇಲ್ ಬರ್ಲಿಕ್ಕೆ ತುಂಬಾ ಕಷ್ಟಪಟ್ಟ, ಆಮೇಲೆ ಒಂದ್ಸಲಿ ಮೇಲ್ ಬಂದ, ಮತ್ತ ಆಮೇಲೆ ಹಿಂದ್ಗಡೆ ತಿರ್ಗೆ ನೋಡಲ್ಲ, ಮತ್ತೆ ದುಃಖ ಅನ್ನೋದೇ ಇಲ್ಲ ಜೀವನದಲ್ಲಿ. ಈ ತರ ಒಂದಿಷ್ಟು ಕಷ್ಟ ಪಟ್ಟ ಮೇಲೆ ಜನ್ಮಗಳಲ್ಲಿ ಪೂರ್ತಿನ ಸುಖನೇ, ಆ ಕಡೆ ಮುಖನೇ ಹಾಕ್ಬಾರ್ದು. ಈ ತರ ಒಂದು ಅನುಭವ ಆಗ್ಬೇಕು. ಇದು ಸ್ವಲ್ಪ ಸ್ವಲ್ಪ ಮೋಕ್ಷ ಸುಖದ ಅನುಭವ ಆಗತ್ತೆ ಅಂತ ಹೇಳ್ತಾರಲ್ಲ, ಯಾವಾಗ ಆಗತ್ತೆ? ಸಂಸುಪ್ತಸ್ಯ ಇವ ಕೃತ್ಸ್ನಶಃ. ಸಂಸುಪ್ತ, ಚೆನ್ನಾಗಿ ಮಲ್ಕೊಂಡಿದ್ದಾನೆ. ಚೆನ್ನಾಗಿ ಮಲ್ಕೊಂಡಿದ್ದಾನೆ ಅಂದ್ರೆ ತುಂಬಾ ನಿದ್ರೆಗೆ ಜಾರಿದ್ದಾನೆ, ಅಂದ್ರೆ ಗಾಢ ನಿದ್ರೆಯಲ್ಲಿ ಇದ್ದಾನೆ ಅಂತ ಅರ್ಥ. ಗಾಢ ನಿದ್ರೆಯಲ್ಲಿ ಇದ್ದ ವ್ಯಕ್ತಿಗೆ ಇಂದ್ರಿಯಗಳೆಲ್ಲ ಏನೋ ಕೆಲಸ ಮಾಡ್ತಾ ಇರಲ್ಲ. ಅದೊಂಥರ ಮೋಕ್ಷದ ಯಾವುದೋ ಒಂದು ಅಂಶದ ಅನುಭವ ತರ. ಯಾಕಂದ್ರೆ ಆಗ ಅವನು ಹೊರಗಡೆ ಏನು ನೋಡ್ತಾ ಇಲ್ಲ, ತುಂಬಾ ನಿದ್ರೆಯಲ್ಲಿದ್ದಾಗ, ಕನಸ್ನಲ್ಲ, ಕನಸನ್ನು ದಾಟಿ ಮುಂದಕ್ಕೆ ಅಂಥ ನಿದ್ರೆ. ಏನ್ ಶಬ್ದ ಆದ್ರೂ ಏನೂ ಗೊತ್ತಾಗ್ತಾ ಇಲ್ಲ ಅವನಿಗೆ, ಹಾಗೆ ಮಲ್ಕೊಂಡಿದ್ದಾನೆ. ಅವನು ಮೈ ಅಲ್ಲಾಡ್ತಾ ಇಲ್ಲ. ಆ ತರ ಕನಸ್ನಲ್ಲಿ ಆದ್ರೆ ಸ್ವಲ್ಪ ಭಯ ಇದ್ದಾಗ ಸ್ವಲ್ಪ ದೇಹ ಅಲ್ಲಾಡ್ಬಹುದು, ಆದ್ರೆ ತುಂಬಾ ಈ ನಿದ್ರೆಗೆ ಜಾರದಾಗ, ಗಾಢ ನಿದ್ರೆ ಇದ್ದಾಗ ಯಾವುದೇ ಅನುಭವನೂ ಆಗ್ತಾ ಇಲ್ಲ. ಆಗ ಅವನ ಇಂದ್ರಿಯಗಳೆಲ್ಲ ಹೇಗಿದೆ? ಎಲ್ಲ ಅಂತರ್ಮುಖಿಯಾಗಿವೆ ಇಂದ್ರಿಯಗಳು. ಕಣ್ಣು ಹೊರಗಡೆ ನೋಡ್ತಾ ಇಲ್ಲ, ಕಿವಿ ಹೊರಗಡೆ ಶಬ್ದ ಕೇಳ್ತಾ ಇಲ್ಲ, ಬಾಯಿಂದ ಏನು ತಿಂತಾ ಇಲ್ಲ ಅವನು. ಈ ಅವಸ್ಥೆಯಲ್ಲಿ ಇರ್ತಾರೆ. ಅಂದ್ರೆ ಇಂದ್ರಿಯಗಳೆಲ್ಲ ತನ್ನಿಂದ ದೂರ ಇರುತ್ತೆ. ಯಾವಾಗ ದೂರ ಇರುತ್ತೋ ಆನಂದ ಜಾಸ್ತಿ ಅಂತ ಅರ್ಥ. ಹಾಗಾದ್ರೆ ಮೋಕ್ಷದಲ್ಲಿ ನಮ್ಗೆ ಅನಿಸುತ್ತೆ ಏನಂದ್ರೆ, ನಮ್ಮ ಇಂದ್ರಿಯಗಳೆಲ್ಲ ಲೌಕಿಕ ವಿಷಯದಲ್ಲಿ ಇಲ್ಲದೆ ಇದ್ರೆ ಆನಂದ ಹೇಗ್ ಸಿಗತ್? ನಮ್ಗೆ ಸಿಗತ್ತಲ್ಲ. ಕನಸು ಇದು ಗಾಢ ನಿದ್ರೆ ಇಲ್ಲಿದ್ದಾಗ ಒಬ್ಬ ವ್ಯಕ್ತಿ ತನ್ನಿಂದ ಇಂದ್ರಿಯಗಳೆಲ್ಲ ದೂರ ಇರುತ್ತೆ. ದೂರ ಇರುತ್ತೆ ಅಂತ ಅಭಿಪ್ರಾಯನು, ತನ್ನ ಒಳಗಡೆ ಇದ್ರು ದೇಹದಲ್ಲಿ ಆ ಇಂದ್ರಿಯಗಳೇನು ಕೆಲಸ ಮಾಡ್ತಾ ಇಲ್ಲ. ಯಾವಾಗ ಇಂದ್ರಿಯಗಳ ಕೆಲಸ ಇಲ್ಲ, ಆಗ ತುಂಬಾ ಸಂತೋಷದಿಂದ ಇರ್ತಾನೆ ಈ ಗಾಢ ನಿದ್ರೆಯಲ್ಲಿ. ಆಗ ಯಾವ್ದಾರು ಕಷ್ಟದ ಅನುಭವ ಬರುತ್ತ? ಅವನಿಗೆ ಬರಲ್ಲ. ಆದ್ರಿಂದಲೇ ನಿದ್ರೆ ಮಾಡಿ ಎದ್ರೆ ಫ್ರೆಶ್ ಆಗ್ಬಿಡ್ತಾರೆ ಒಂದ್ ರೀತಿ. ಆಮೇಲೆ ಯೋಚನೆ ಶುರು ಆಗೋದು ಬೇರೆ, ಎಚ್ಚರ ಆದ್ಮೇಲೆ. ನಿದ್ರೆ ಮಾಡಿದ ವ್ಯಕ್ತಿಗಂತೂ ಎಲ್ಲಾ ಕಷ್ಟಗಳು ಕಳ್ಕೊಂಡ ಹಾಗೆ ಇರುತ್ತೆ. ಆದ್ರಿಂದ ಗಾಢ ನಿದ್ರೆಯಲ್ಲಿರೋ ವ್ಯಕ್ತಿ ಸಂಸುಪ್ತ ಅಂತ ಕರೀತಾರೆ. ಸುಪ್ತ ಅಂದ್ರೆ ಮಲಗಿರೋನು, ಅಂದ್ರೆ ಕನಸು ಬರ್ತಾ ಇರ್ಬೋದು ಅವ್ರಿಗೆ. ಸಂಸುಪ್ತ ಅಂದ್ರೆ ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಗಾಢ ನಿದ್ರೆ ಇರುವಂತಹ ವ್ಯಕ್ತಿಗೆ ಹೇಗೆ ಎಲ್ಲಾ ಕಷ್ಟಗಳು ದುಃಖಗಳು ಅದು ಹೋಗತ್ತೋ, ಅದೇ ರೀತಿ ಈ ಮೋಕ್ಷಕ್ಕೆ ಹೋದ ವ್ಯಕ್ತಿಗೂ ಕೂಡ, ಅಂದ್ರೆ ಭಗವಂತನ ಹತ್ರದಲ್ಲೇ ಇರುವಂತ ವ್ಯಕ್ತಿಗೆ ಯಾವುದೇ ಕಷ್ಟಗಳು ಆಗೋದಿಲ್ಲ. ಅಂದ್ರೆ ಗಾಢ ನಿದ್ರೆಯಲ್ಲಿರೋ ವ್ಯಕ್ತಿ ನೆನಪಿಸ್ಕೊಳ್ಳಿ, ಅವ್ನ್ ಹೇಗೋ ಹಾಗೆ ಮೋಕ್ಷದಲ್ಲಿ ಆರಾಮಾಗಿರ್ತಾನೆ. ಆ ಅನುಭವ ಆಗ್ತಾ ಇರತ್ತೆ, ಏನೂ ಕಷ್ಟ ಆಗ್ತಾ ಇರಲ್ಲ. ನಿದ್ದೆ ಮಾಡಿದವ್ನಿಗೆ ಏನಾದ್ರು ಕಷ್ಟ ಆಗ್ತಾ ಇರತ್ತ? ಏನೂ ಕಷ್ಟ ಆಗಲ್ಲ, ಆರಾಮ್ ಮಲ್ಕೊಂಡಿರ್ತಾನೆ. ಎದ್ದ ಮೇಲೆ ಕಷ್ಟ, ಎಚ್ಚರ ಆದ್ಮೇಲೆ. ಆದ್ರೆ ಇಲ್ಲಿ ಮೋಕ್ಷದಲ್ಲಿ ಎಚ್ಚರ ಇದ್ದೇ ಇರ್ತಾನೆ ಯಾವಾಗ್ಲೂ, ಅವ್ನಿಗೆ ಯಾವುದೇ ಕಷ್ಟಗಳು ಆಗೋದಿಲ್ಲ. ಇಷ್ಟು ವಿಷಯ ಬಂತು. ಇದರಲ್ಲಿ ಒಂದು ಆಕ್ಷೇಪವನ್ನ ಮಾಡ್ತಾರೆ. ಏನ್ ಆಕ್ಷೇಪ ಮಾಡ್ತಾರೆ ಅಂದ್ರೆ, ಹೋಗಿ ಹೋಗಿ ಗಾಢ ನಿದ್ರೆಗೂ ಮೋಕ್ಷಕ್ಕೂ ಹೋಲಿಸ್ತಿರಲ್ಲ, ಇದೇನಿದು? ಇದು ಲೌಕಿಕವಾಗಲ್ಲ ಅಲ್ಲ. ನಿದ್ರೆ ಮಾಡೋದಕ್ಕೂ ಮೋಕ್ಷಕ್ಕೂ ಇದು ಹೋಲಿಸೋದ? ಅಲ್ಲಿ ಕಷ್ಟ ಇರಲ್ವಂತೆ, ಅಲ್ಲಿ ಮೋಕ್ಷದಲ್ಲೂ ಹಾಗೆ ಕಷ್ಟ ಇರಲ್ವಂತೆ. ಒಂದು ಉದಾಹರಣೆ ಕೊಡ್ಬೇಕಾದ್ರೂ ಒಂದು ಚೆನ್ನಾಗಿ ಕೊಡ್ಬೇಕಲ್ಲ.
ಮೈತ್ರೇಯರು ಉದಾಹರಣೆ ಕೊಟ್ಟು ವಿದುರರು ಹೂ ಅಂತ ಒಪ್ಕೊಂಡ್ಬಿಟ್ಟು ಹೌದು ಹೌದು ನೀವು ತುಂಬಾ ಚೆನ್ನಾಗಿ ಉದಾಹರಣೆ ಕೊಟ್ರಿ ಅಂತ ಸುಮ್ನಾಗ್ಬಿಡ್ತಾರೆ. ಯಾಕೆ ಅವ್ರಿಗೆ ಅರ್ಥ ಆಗತ್ತೆ, ಅವ್ರ ಮಹಾತ್ಮರು ಅವ್ರಿಗೆ ಉಪದೇಶ ಕೊಟ್ರು. ಆದ್ರೆ ಕೆಲವರಿಗೆ ಇದ್ರ ಬಗ್ಗೆ ಅಸಹನೆ ಆಯ್ತು. ಈ ಉದಾಹರಣೆ ಸರಿ ಇಲ್ಲ, ಇನ್ನೊಂದ್ ಚೆನ್ನಾಗಿರೋ ಉದಾಹರಣೆ ಕೊಡ್ಬೇಕು. ಇದು ಹೇಗಾಯ್ತು ಅಂದ್ರೆ ದೇವ್ರು ಹೇಗಿದ್ದಾನೆ, ಮನುಷ್ಯನ್ ತರ ಇದ್ದಾನೆ ಅಂದ್ರೆ ದೇವರಲ್ಲಿ ಮನುಷ್ಯ ಅಲ್ಲಿ, ಹಾಗೆ ಗಾಢ ನಿದ್ರೆಯಲ್ಲಿ ಮೋಕ್ಷ ಎಲ್ಲಿ ಸ್ಥಾನ ಮೋಕ್ಷದ್ದು ಬೇರೆ ಸರ್ವೋತ್ತಮ ಸ್ಥಾನ. ಅದು ಗಾಢ ನಿದ್ರೆ ಸಂಸಾರದಲ್ಲಿ ದಿನ ಅನುಭವಿಸುವಂತದ್ದು. ಎಲ್ಲೇ ನಮಗ್ ಕಷ್ಟ ಹೋಗ್ತಾ ಅಂದ್ರೆ ಸಾಕು ಗಾಢ ನಿದ್ರಣೆ ಮಾಡ್ತಾ ಇರೋಣ, ಯಾವಾಗಲೂ ನಿದ್ರೆಗೆ ಜಾರಿದ್ರೆ ಸಾಕಲ್ವ, ನಿದ್ರೆ ಅಂತ. ಅದ್ರ ಹಾಗಲ್ಲ. ಇಲ್ಲಿ ಉದಾಹರಣೆ ಕೊಟ್ಟಿದ್ ಯಾವ ಅಂಶದಲ್ಲಿ, ಯಾಕೆಂದ್ರೆ ಒಬ್ಬ ನಿದ್ರೆಗೆ ಜಾರದಾಗ ಅವನ ಇಂದ್ರಿಯಗಳು ಅವನ ಜೊತೆಗೆ ಇರುತ್ತೆ. ಅದೇ ದೇವ್ರ ಹತ್ರ ಹೋಗತ್ತೆ ಅಂತಲ್ಲ, ಸುಮ್ನೆ ಇರತ್ತ ಆ ಇಂದ್ರಿಯಗಳು ಅಷ್ಟೇ, ಸ್ವಲ್ಪ ದೂರ ಇರೋ ಹಾಗಿರುತ್ತೆ ಆ ಜೀವನಿಂದ. ಆಗ ಸ್ವಲ್ಪನೂ ದುಃಖ ಆಗಲ್ಲ, ಅವನಿಗೆ ಕಷ್ಟ ಇಲ್ಲ. ಆದ್ರಿಂದ ಯಾವ ಅಂಶಕ್ಕೆ ದೃಷ್ಟಾಂತ ಉದಾಹರಣೆ ಕೊಟ್ಟಿದೀವಿ ಅಂದ್ರೆ, ನಿದ್ರೆ ಮಾಡದವನಿಗೆ ತುಂಬಾ ಹೇಗೆ ಕಷ್ಟಗಳಿರಲ್ವೋ ಆ ತರ ಮೋಕ್ಷದಲ್ಲಿ ಕಷ್ಟ ಇರಲ್ಲ ಅನ್ನೋ ಅಷ್ಟೇ, ಆ ಅಂಶದಲ್ಲಿ ಮಾತ್ರ. ಈಗ ಆನೆ ತರ ಇರುವೆ ಇದೆ ಅಂತ ಹೇಳಿಕ್ ಬರತ್ತಾ ಇಲ್ವಾ ಅಂತ ಒಬ್ರು ಪ್ರಶ್ನೆ ಕೇಳಿದ್ರು. ಈ ಸಂಧ್ಯಾಧಿಕರಣ ಸುಧಾದಲ್ಲಿ ಪಾಠದಲ್ಲೇ ಬಂತು. ಆನೆ ತರ ಇರುವೆ ತರ ಆನೆ ಹೇಗ್ ಸಾಧ್ಯ, ಇರುವೆಗೂ ಆನೆಗೂ ಎಲ್ಲಿ ಹೋಲಿಕೆ, ಅದಿರೋ ಆಕಾರ ನೋಡಿ, ಇರೋ ಆಕಾರ ನೋಡಿ. ಹಾಗಂದು ಯಾಕೆ ಆಗ್ಬಾರ್ದು, ಹೋಲಿಕೆ ಬರೀ ಆಕಾರದಿಂದನೇ ಆಗ್ಬೇಕಾ? ಅದು ಒಂದ್ ಪ್ರಾಣಿ ಇದು ಒಂದ್ ಪ್ರಾಣಿ ಯಾಕೆ ಅನ್ಬಾರ್ದು? ಎರಡು ಪ್ರಾಣಿನೇ ತಾನೆ, ಹೋಲಿಕೆ ಬರ್ಲಿಲ್ವಾ? ಪ್ರಾಣಿ ಏನ್ ಮನುಷ್ಯನ, ಇರುವೆ ಅಥವಾ ಆನೆ ಮನುಷ್ಯನ? ಅಲ್ಲ. ಅಂದ್ರೆ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವಿನ ಒಂದು ಸಾದೃಶ್ಯ ಅಂದ್ರೆ ಹೋಲಿಕೆನ ಹೇಳ್ಬೇಕಾದ್ರೆ ಹೇಳಬಹುದು, ಹೇಳಿಕ್ ಬರ್ದೇನೂ ಇರ್ಬೋದು. ಯಾವ ಧರ್ಮ ತಗೊಳ್ತೀರಿ, ಯಾವ ಗುಣ ತಗೊಳ್ತೀರಿ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಅದೇ ತರ ಗಾಢ ನಿದ್ರೆಯ ಉದಾಹರಣೆ ಮೋಕ್ಷಕ್ಕೆ ಹೇಳಿಕ್ ಬರಲ್ಲ ಅಂತಿಲ್ಲ, ಹೇಳಿಕ್ ಬರುತ್ತೆ. ಯಾವ ಅಂಶದಲ್ಲಿ? ಎಲ್ಲಾ ಇಂದ್ರಿಯಗಳು ದೇವರಲ್ಲಿ ಇರಲ್ಲ ಆಗ ಗಾಢ ನಿದ್ರೆಯಲ್ಲಿ. ಪ್ರಾಜ್ಞಾನಾಮಕ ಪರಮಾತ್ಮ ಆಲಿಂಗನ ಮಾಡಿರ್ತಾನೆ ಅಂತ ಹೇಳ್ತೀವಿ. ಜೀವನೇ ತಾನೀಗ ಮೋಕ್ಷಕ್ಕೆ ಹೋದಾಗ ಹೇಗೆ ತನ್ನ ಇಂದ್ರಿಯಗಳೆಲ್ಲ ದೇವರಲ್ಲಿ ಇಟ್ಟಿರ್ತಾನೆ ಆ ತರ ಇಲ್ಲಿ ಇಟ್ಟಿರಲ್ಲ ಗಾಢ ನಿದ್ರೆಯಲ್ಲಿ. ಹಾಗೆ ಕೆಟ್ಟವನು ಮಲ್ಕೊಂಡಿರ್ತಾನೆ, ಅವ್ನ್ ಪಾಪಿಷ್ಠ, ದೇವ್ರ ಮೇಲೆ ಭಕ್ತಿ ಇಲ್ಲ, ಅವನಿಗೆ ಶ್ರದ್ಧೆ ಇಲ್ಲ, ಅವನಿಗೂ ನಿದ್ರೆ ಮಾಡ್ದಾಗ ಸುಖ ಆಗೇ ಆಗುತ್ತೆ. ಹಾಗಂತ ಅವನ ಇಂದ್ರಿಯಗಳು ದೇವರಲ್ಲಿ ಮುಳುಗಿರ್ಲಿಲ್ಲ. ಆದ್ರೆ ಎಲ್ರಿಗೂ ಕಾಮನ್, ಸಂಸುಪ್ತ ಚೆನ್ನಾಗಿ ನಿದ್ರೆ ಮಾಡೋನ್ಗೆ ಕಷ್ಟಗಳು ದೂರದಲ್ಲೇ ಇರುತ್ತೆ ಅಂತ. ಅಂಥದ್ರಲ್ಲಿ ಈ ಉದಾಹರಣೆ ಕೊಟ್ಟಿದ್ ಯಾವ ಅಂಶದಲ್ಲಿ ಇದೆ? ಕಷ್ಟಗಳಿರಲ್ಲ ಆ ತರ ಒಂದು ಅನುಭವ ಬರ್ಬೇಕಲ್ಲ. ಮೋಕ್ಷಕ್ಕೆ ಹೋದ್ರೆ ಕಷ್ಟಗಳೇ ಇರಲ್ವಂತೆ, ಅದ್ ಹೇಗೆ ಅಂದ್ರೆ ಈ ತರ ಅಂತ ಇಲ್ಲಿ ಭಾಗವತದಲ್ಲಿ ಉದಾಹರಣೆ ಕೊಟ್ಟಿರೋದು ಅಂತ. ಇದನ್ನ ಕೃತ್ಸ್ನ ಕ್ಲೇಶ ವಿಲಯ ಮಾತ್ರೇ ದೃಷ್ಟಾಂತಹ ಅಂತೇಳಿ ದುರ್ಘಟ ಭಾವಾರ್ಥ ಪ್ರಕಾಶಿಕ ಅಂತ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ. ಅಂದ್ರೆ ಎಲ್ಲಾ ಕಷ್ಟಗಳು ಹೋಗತ್ತೆ ಅನ್ನೋದ್ರಲ್ಲಿ ಮಾತ್ರ ಇದು ಉದಾಹರಣೆ ಅಷ್ಟೇ ಹೊರತು ಬೇರೆ ಅಂಶದಲ್ಲಿ ಉದಾಹರಣೆ ಅಲ್ಲ. ಯಾಕೆಂದ್ರೆ ಮೋಕ್ಷದಲ್ಲಿ ಹೋದ ವ್ಯಕ್ತಿಗೆ ಕಷ್ಟಗಳು ಹೋಗೇ ಇರುತ್ತೆ, ಮತ್ತೆ ಕಷ್ಟಗಳು ಬರೋದೇ ಇಲ್ಲ ಆ ತರದ್ದು. ಅದನ್ನ ಇಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ, ಆತ್ಯಂತಿಕ ಮುಚ್ಚಿದ್ಯಂತೆ ಪುನಃ ತತ್ ಸಜಾತೀಯೋತ್ಪತ್ತಿರ್ನ ಭವತಿ. ಈಗ ಇವತ್ತಿನ ದಿವಸ ಒಂದು ದುಃಖ ಅನುಭವಿಸುತ್ತೆ, ಏನೋ ಒಂದು ದುಃಖ ಆಯ್ತು ಅಂತ ಇಟ್ಕೊಳ್ಳಿ. ಮಾರನೇ ದಿವಸ ಅಂದ್ರೆ ನಾಳೆ ದಿವಸ ಅದೇ ದುಃಖ ಬರ್ಬೇಕು ಅಂತಿಲ್ಲ. ತತ್ ಸಜಾತೀಯ ದುಃಖ ಅಲ್ಲ, ತದ್ ವಿಜಾತೀಯ ದುಃಖ ಅಂತ ಹೇಳ್ತೀವಿ. ಈ ಸಜಾತೀಯ ವಿಜಾತೀಯ ಇದು ಹೇಳ್ಬೇಕಾಗಿಲ್ಲ, ನಮ್ಗೆ ಕನ್ನಡದಲ್ಲೂ ಬಳಸುವ ಶಬ್ದಗಳೇ ಇವು. ಆದ್ರೆ ಸಂಸ್ಕೃತದ ನಿಜವಾದ ಶಬ್ದ. ಸಜಾತಿ ಅಂದೇನು ನಮ್ ಜಾತಿಯವರೇ ಅಂತ ಅರ್ಥ, ವಿಜಾತಿ ಅಂದೇನು ಬೇರೆ ಜಾತಿಯವರು ಅಂತ. ಇಲ್ಲಿ ಯಾವ್ದ್ರಲ್ಲಿ ಜಾತಿ ವಿಜಾತಿ ಅಂತ ಹೇಳ್ತಾ ಇದಾರೆ ಅಂದ್ರೆ, ನೆನ್ನೆ ತರಹದ ದುಃಖನೇ ನಾಳೆ ಬಂದ್ರೆ ಹಿಂದಿನ ದಿವಸದ ದುಃಖದ ಸಜಾತೀಯವಾದ ದುಃಖ ನಾಳೆ ಬಂತು ಅಂದ್ರೆ ಒಂದೇ ದುಃಖ ಬಂತು ಅಂತ, ಎರಡು ದಿವಸ ಇಲ್ಲ. ಹಿಂದಿನ ದಿವಸ ಆದ ದುಃಖವೇ ಬೇರೆ, ನಾಳೆ ದಿವಸ ಅದಕ್ಕಿಂತ ಬೇರೆನೆ ದುಃಖ ಆಯ್ತು. ಹಿಂದಿನ ದಿವಸ ದುಡ್ಡನ್ನು ಕಳ್ಕೊಂಡ, ಮಾರನೇ ದಿವಸ ಮೊಬೈಲ್ ಕಳ್ಕೊಂಡ, ಆ ದುಃಖ ವಿಜಾತಿಯ ದುಃಖ. ಯಾಕೆ ಮೊಬೈಲ್ ಮೇಲಿದ್ದ ಪ್ರೀತಿ ಬೇರೆ, ದುಡ್ಡಿನ ಮೇಲಿರೋ ಪ್ರೀತಿ ಬೇರೆ. ಆದ್ರಿಂದ ತತ್ ವಿಜಾತೀಯವಾದ ದುಃಖ ಇಲ್ಲ ಆಯ್ತು, ಸಜಾತೀಯ ದುಃಖ ಅಲ್ಲ. ಒಂದೇ ಪದಾರ್ಥನ ಕಳ್ಕೊಂಡ್ರೆ ಮತ್ತೆ ಆಗ ಅದು ಸಜಾತೀಯ ದುಃಖಕ್ಕೆ ಕಾರಣ ಆಗತ್ತೆ. ಈ ರೀತಿ ಬೇರೆ ಬೇರೆ ದೃಷ್ಟಿಯಲ್ಲಿ ದುಃಖ ಇವತ್ತು ಹೋಗಿದ್ದು ವಾಪಸ್ಸು ಮತ್ತೆ ನಾಳೆ ಬರಬಹುದು, ನಾಳೆ ಬರಬಹುದು. ಇದು ಎಲ್ಲಿ? ಗಾಢ ನಿದ್ರೆ ಜಾರದವನಿಗೆ. ಇವತ್ ಗಾಢ ನಿದ್ರೆಯಲ್ಲಿ ಇದ್ದ, ಎಚ್ಚರ ಆದ್ಮೇಲೆ ಮತ್ತೆ ಅದೇ ನೆನಪಾಯ್ತು, ಅಯ್ಯೋ ಮಲ್ಕೊಳ್ಳೋದೇ ವಾಸಿ, ಅದೇ ನೆನಪಾಗ್ತದೆ, ಮತ್ ದುಃಖ. ಆಮೇಲೆ ಮಲ್ಕೊಂಡ ರಾತ್ರಿ ಮತ್ ಸುಖ ಆಯ್ತು. ಯಾವಾಗ ನಿದ್ರೆ ಗಾಢ ನಿದ್ರೆಗೆ ಹೋಗ್ತಾನೋ ಆಗ ಸುಖ ಆಗತ್ತೆ, ಮತ್ತೆ ದುಃಖ ಬರುತ್ತೆ. ಇದು ಸಂಸಾರದ ಲಕ್ಷಣ. ಇದನ್ನ ಹೇಗೆ ಉದಾಹರಣೆ ಕೊಟ್ರಿ ಅಂದ್ರೆ, ಮಲಗಿದ್ದಾಗಂತೂ ಎಲ್ಲಾ ದುಃಖ ಇರಲ್ವಲ್ಲ, ಕಷ್ಟ ಇರಲ್ವಲ್ಲ, ಆ ತರ ಕಷ್ಟ ಇರಲ್ಲ ಮೋಕ್ಷದಲ್ಲಿ. ಇಷ್ಟೇ ಅಂಶಕ್ಕೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದು ಹೊರತು ಪೂರ್ತಿ ಅಂಶದಲ್ಲಿ ಈ ಉದಾಹರಣೆನ ಕೊಟ್ಟಿದ್ದಲ್ಲ ಅಂತ
ಒಂದು ಉದಾಹರಣೆ ಕೊಟ್ಟಿದ್ದಕ್ಕೆ ಇಷ್ಟು ಚರ್ಚೆ ಮಾಡಿದೆ. ಅದ ಬೇರೆ ಟಿಪ್ಪಣಿಕಾರರೆಲ್ಲ ಇದ್ರ ಮೇಲೆ ಈ ರೀತಿ ಆಕ್ಷೇಪವನ್ನ ಮಾಡಿ ಖಂಡನೆ ಮಾಡ್ಲಿಕ್ಕೆ ಹೊರಟರು. ಆದ್ರೆ ಅದ್ ಸರಿ ಇಲ್ಲ ಅಂತ ಹೇಳಿ ಸರಿಯಾದ ಉತ್ತರ ಕೊಟ್ಟು, ಇಂದ್ರಿಯೋಪರಾಮಾಖ್ಯ ಪುರುಷಾರ್ಥೋ ಮುಕ್ತಿ. ಅದ ವಸ್ತುತಃ ಇಂದ್ರಿಯ ಉಪರಾಮ ಅಂತ ಏನ್ ಹೇಳಿದ್ದಾರೆ, ಇಂದ್ರಿಯಗಳು ಸುಮ್ನೆ ಭಗವಂತನ ಇರೋದಷ್ಟೇ ಅಲ್ಲ, ಇಂದ್ರಿಯಗಳ ನಾಶ ಅದು ಮೋಕ್ಷದಲ್ಲಿ ಆಗತ್ತಂತೆ. ಅಂದ್ರೆ ಅದು ಮೋಕ್ಷ ಸಿಗೋ ಮುಂಚೆ. ಅಂದ್ರೆ ವ್ಯತ್ಯಾಸ ಏನಾಯ್ತು, ಸಂಸಾರದಲ್ಲಿ ನಮ್ಮ ಎಲ್ಲ ಇಂದ್ರಿಯಗಳಿವೆ, ಕಣ್ಣು ಕಿವಿ ಮೂಗು, ಇವೆಲ್ಲ ದೇವರಲ್ಲೇ ಯಾವಾಗ್ಲೂ ಇರತ್ತೆ ಅಂತ ಇಟ್ಕೊಳ್ಳೋಣ. ಮೋಕ್ಷದಲ್ಲೂ ಹೇಗೆ ದೇವರಲ್ಲೇ ನಮ್ಮ ಇಂದ್ರಿಯಗಳೆಲ್ಲ ಇರುತ್ತೆ. ಹಾಗಾದ್ರೆ ಏನ್ ವ್ಯತ್ಯಾಸ? ಈಗಿರೋ ಇಂದ್ರಿಯ ಜಡೇಂದ್ರಿಯ, ಜಡ ಇದು. ಈ ಜಡವಾದ ಇಂದ್ರಿಯ ಮೋಕ್ಷ ಸಿಗೋವರೆಗೆ ಮಾತ್ರ. ಮೋಕ್ಷ ಸಿಕ್ಕಿತು ಅಂದ್ರೆ ಅಲ್ಲಿರಲ್ಲ ಅಂತ ಅರ್ಥ. ಈ ಜಡ ಇಂದ್ರಿಯ ಅಂದ್ರೆ ಈ ಪ್ರಕೃತಿ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಬಂದ ಇಂದ್ರಿಯ, ಪ್ರಾಕೃತ ಇಂದ್ರಿಯ ಅಂತ ಏನ್ ಕರಿತೀವಿ ಅದು. ಮೋಕ್ಷಕ್ಕೆ ಹೋದಾಗ ನಮ್ಮ ಸ್ವರೂಪದಲ್ಲಿ ಅಂದ್ರೆ ಜೀವ ಸ್ವರೂಪ ಏನೋ ಅದು ಮಾತ್ರ ಉಳಿದಿರುತ್ತೆ. ಅಲ್ಲಿ ಆ ಜೀವ ಸ್ವರೂಪ ಬೇರೆ ಅಲ್ಲ, ಅವನ ಇಂದ್ರಿಯ ಬೇರೆ ಅಲ್ಲ. ಅದು ಚೇತನ, ಅದು ಚೇತನ, ಅದು ಜಡ ಅಲ್ಲ, ಅದು ಚೇತನ ಇಂದ್ರಿಯ. ಆ ಇಂದ್ರಿಯ ಅಲ್ಲಿರತ್ತೆ, ಈ ಇಂದ್ರಿಯ ಇಲ್ಲಿ ಜಡ ಇಂದ್ರಿಯ. ಹಾಗಾಗಿ ಗಾಢ ನಿದ್ದಲ್ಲಿದ್ದಾಗ ಜಡವಾದ ಇಂದ್ರಿಯ ದೂರಕ್ಕೆ ಹೋದಾಗ್ಲೇ ಇಷ್ಟು ಆನಂದ. ದೂರಕ್ಕೆ ಹೋದಾಗ ಇನ್ನು ಜಡೇಂದ್ರಿಯನೇ ನಮ್ಮ ಹತ್ರ ಇಲ್ಲ ಅಂತ ಇಟ್ಕೊಳ್ಳಿ, ಇನ್ನೆಷ್ಟು ಆನಂದ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆನಂದ ಪಡಿಬಹುದು ಅಂತ ಅರ್ಥ. ಎಲ್ಲ ವ್ಯತ್ಯಾಸಗಳು ಮೋಕ್ಷಕ್ಕೂ ಮತ್ತೆ ಈಗಿನ ಸಂಸಾರಾವಸ್ಥೆಯಲ್ಲಿ ಬರೋ ಗಾಢ ನಿದ್ರೆಗೂ ಬಹಳ ವ್ಯತ್ಯಾಸ ಇದೆ. ಈ ಎಲ್ಲಾ ಅಂಶಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಗಾಢ ನಿದ್ರೆ ತರ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಗಾಢ ನಿದ್ರೆ ತರ ಅಂದ್ರೆ ಮತ್ತೆ ಇದೇ ತರ ಅಂದ್ರೆ ಮುಗೀತಲ್ಲ, ಹೋಲಿಕೆ ಬಂದ್ಬಿಡ್ತಲ್ಲ. ಅದ್ರ ಹೋಲಿಕೆಯನ್ನ ಹಾಗೆ ಸರ್ವಥಾ ಕೊಡ್ಲಿಕ್ಕೆ ಬರೋದಿಲ್ಲ. ಈಗ ದೇವ್ರು ಎಷ್ಟು ಒಳ್ಳೆಯವನು ಅಂತ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ಬೋದು? ನಮ್ ಸುತ್ತಮುತ್ತ ಇರೋ ಒಳ್ಳೆ ವ್ಯಕ್ತಿ ಇದನ್ನಲ್ಲ, ಇವನ್ ತರ ಒಳ್ಳೆಯವನು ಇರ್ತಾನಪ್ಪ ದೇವ್ರು ಅಂದ್ರೆ ತಪ್ಪು. ಯಾಕಂದ್ರೆ ಇವನ್ ಒಳ್ಳೆತನಕ್ಕೂ ದೇವ್ರ ಒಳ್ಳೆತನಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗೆ ಸುಮ್ನೆ ಪರಿಚಯಕ್ಕೋಸ್ಕರ ಹೀಗೆ ಕಷ್ಟಗಳು ಹೋಗತ್ತೆ. ಆ ಸ್ಥಿತಿಯಲ್ಲಿ ಹೇಗೋ ಹಾಗೆ ಮೋಕ್ಷದಲ್ಲೂ ಇರಲ್ಲ ಅನ್ನೋ ಈ ಒಂದೇ ಒಂದು ಅಂಶದಲ್ಲಿ ಸ್ವಲ್ಪ ಹೋಲಿಕೆಯನ್ನು ಇಟ್ಟುಕೊಂಡು ಅಷ್ಟೇ ಉದಾಹರಣೆ ಕೊಟ್ಟಿದ್ದು ಅಂತ ತುಂಬಾ ಸಮರ್ಥನೆ ಮಾಡಿದ್ರು. ಇಷ್ಟೆಲ್ಲ ಸಮರ್ಥನೆ ಮಾಡಿ ಕೊನೆಗೊಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಇದೇ ಟಿಪ್ಪಣಿಯಲ್ಲಿ. ಏನ್ ಪ್ರಶ್ನೆ ಅಂದ್ರೆ, ಭಗವಂತನ ಹತ್ತಿರ ಯಾವ ಇಂದ್ರಿಯಗಳು ಇರ್ಬೇಕು? ನಮ್ಮ ಸ್ವರೂಪೇಂದ್ರಿಯ ಇರ್ಬೇಕಂತ. ನಮ್ಮ ಸ್ವರೂಪ ಒಳಗಡೆ ಅಂದ್ರೆ ಲಿಂಗ ದೇಹ ಎಲ್ಲ ಹೋಗಿ ಒಳಗಡೆ ಇರೋ ದೇಹದಲ್ಲಿರೋ ಇಂದ್ರಿಯ ಇರುತ್ತೆ, ಅದು ನಿಜವಾಗಿ ಯಾವತ್ತು ದೇವರಲ್ಲಿ ಮುಳುಗಿರುತ್ತೋ ಆಗ ಅವರಿಗೆ ಆಗುವ ಸುಖ ಬೇರೆ, ಅದೇ ಮೋಕ್ಷ ಸುಖ ಅಂತ ಹೇಳ್ತಾರೆ. ಅಲ್ಲ, ಈಗ ಇಂದ್ರಿಯ ಉಪರಾಮ ಅಂದ್ರೆ ಈಗ ಧರ್ಮ ಮತ್ತೆ ಅರ್ಥ ಕಾಮ ಮೋಕ್ಷ ನಾಲ್ಕಿದೆ. ಈ ನಾಲ್ಕರಲ್ಲಿ ಧರ್ಮ ಅರ್ಥ ಕಾಮದ ಬಗ್ಗೆ ಇಂದ್ರಿಯೋಪರಮ ಆಗಲ್ಲ. ಅಂದ್ರೆ ನಾವು ಧರ್ಮಾಚರಣೆ ಮಾಡ್ಬೇಕು ನಮ್ಮ ಮನಸ್ಸಿಗಿರುತ್ತೆ. ಮತ್ತೆ ಅರ್ಥ ದುಡ್ಡಿನ ಸಂಪಾದನೆ ಕಾಮ ಇವೆಲ್ಲ ಇದ್ದಾಗ ಏನಾಗುತ್ತೆ, ಇಂದ್ರಿಯಗಳು ಹೋಗಿ ಅಲ್ಲಿ ಯಾವಾಗ್ಲೂ ನೆಲೆಸಿರ್ಬೇಕು. ಅದಕ್ಕೆ ಇಂದ್ರಿಯಗಳು ವಿಶ್ರಾಂತಿ ಪಡಿಲಿಕ್ಕೆ ಅವಕಾಶ ಇಲ್ಲ. ಧರ್ಮಾಚರಣೆ ಮಾಡ್ತಾ ಇರ್ತಾನೆ, ಎಲ್ಲಾ ಇಂದ್ರಿಯಗಳನ್ನು ಕೆಲಸ ಮಾಡ್ತಾನೆ. ಕಾಮನೇನು ಕೂಡ ಅಷ್ಟೇ, ಅವ್ನ್ ಮನಸ್ಸಿನಿಂದ ಅನ್ಕೊಳ್ತಾನೆ, ಬಾಯಿಂದ ಹೇಳ್ತಾನೆ, ಮತ್ತೆ ಕೈಯಿಂದ ಕೆಲಸ ಮಾಡ್ತಾನೆ, ಓಡಾಡ್ತಾನೆ, ಇದೆಲ್ಲ ಇದ್ದೇ ಇರತ್ತೆ. ಹಾಗಾಗಿ ಮೂರು ಪುರುಷಾರ್ಥಗಳಲ್ಲಿ ಇಂದ್ರಿಯ ಉಪರಾಮ ಇಲ್ಲ, ಅಂದ್ರೆ ಇಂದ್ರಿಯಗಳ ವಿಶ್ರಾಂತಿ ಇಲ್ಲ. ಆದ್ಮೇಲೆ ಯಾವ ಸ್ಥಳದಲ್ಲಿ ಇದಾಗತ್ತೆ ಅಂದ್ರೆ ಮೋಕ್ಷದಲ್ಲಿ ಅಂತ ಅದಕ್ಕೋಸ್ಕರ ಹೇಳಿತ್ತು ಅಂತ ಇಷ್ಟು ವಿಷಯ ಈ 13ನೆಯ ಶ್ಲೋಕದಲ್ಲಿ ಬಂದಿರೋ. ಇದಾಗಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. 14ನೆಯ ಶ್ಲೋಕ. ಅಶೇಷ ಸಂಕ್ಲೇಶ ಶಮಂ ವಿಧತ್ತೆ ಗುಣಾನುವಾದ ಶ್ರವಣಂ ಮುರಾರೇಃ ಕಿಂ ವಾ ಪುನಸ್ತತ್ ಚರಣಾರವಿಂದ ಪರಾಗ ಸೇವಾರತಿ ಆತ್ಮಲಬ್ಧ. ಹಿಂದೆ ಈ ನಿವೃತ್ತಿ ಧರ್ಮ ಅಂದ್ರೆ ನಾವು ಈ ನಿಷ್ಕಾಮ ಕರ್ಮ ಮಾಡ್ಬೇಕು, ಆಗ ದೇವರಲ್ಲಿ ಭಕ್ತಿ ಉಂಟಾಗುತ್ತೆ, ಆಮೇಲೆ ಅವ್ನು ಮೋಕ್ಷ ಪಡಿತಾರೆ ದೇವರ ಅನುಗ್ರಹದಿಂದ ಅಂತೆಲ್ಲ ಬಂತು. ಆದ್ರೆ ಅಲ್ಲಿ ಕೆಲವು ಧರ್ಮನ ಹೇಳಲಿಲ್ಲ. ಯಾವ್ದು ಅಂದ್ರೆ ಈ ಪಾಠ ಕೇಳ್ಬೇಕು, ಪ್ರವಚನವನ್ನು ಕೇಳ್ಬೇಕು, ಶಾಸ್ತ್ರ ವಿಷಯಗಳನ್ನ ಕೇಳ್ಬೇಕು, ಉಪದೇಶ ಪಡಿಬೇಕು, ಇದೆಲ್ಲ ಹೇಳಲಿಲ್ಲ ಹಿಂದಕ್ಕೆ.
ಇಲ್ಲಿ ಶ್ರವಣಾದಿರಾಮನುಕ್ತತ್ವ ಅಂತ ಅದನ್ನೇ ಪ್ರಾರಂಭ ಮಾಡ್ತಾರೆ. ಅಂದ್ರೆ ನಾವು ಯಾಕೆ ಈ ಭಾಗವತ ಕೇಳ್ಬೇಕು ಅಥವಾ ಬೇರೆ ಪುರಾಣಗಳನ್ನ ಕೇಳ್ಬೇಕು, ಮಹಾಭಾರತನ ಕೇಳ್ಬೇಕು, ಬ್ರಹ್ಮಸೂತ್ರನ ಯಾಕೆ ಕೇಳ್ಬೇಕು, ಇದೆಲ್ಲ ಯಾಕೆ ಕೇಳ್ಬೇಕು ಅನ್ಲಿಕ್ಕೊಂದು ಕಾರಣ ಈಗ ಕೊಡ್ತಾರೆ ಮೈತ್ರೇಯರು. ಎಷ್ಟು ಲಾಭ ಇದೆ ಕೇಳೋದ್ರಿಂದ. ಹಾಗೆ ಇಲ್ಲೆಲ್ಲ ಭಾಗವತ ಅಂತಾನೆ ಉಲ್ಲೇಖ ಮಾಡ್ತಾರೆ ಟಿಪ್ಪಣಿಲೆಲ್ಲ. ಭಾಗವತ ಕೇಳೋದಕ್ಕೆ ಏನ್ ಫಲ ಅಂತ ಇಲ್ಲೇ ಹೇಳ್ತಾರೆ ವಿಜಯಧ್ವಜ ತೀರ್ಥರು ಮತ್ತೆ ಬೇರೆ ಟಿಪ್ಪಣಿಕಾರರು. ಯಾಕೆ ಭಾಗವತಕ್ಕೆ ವ್ಯಾಖ್ಯಾನ ಬರೀತಾ ಇದಾರೆ ಒಂದು, ಮತ್ತೆ ಭಾಗವತದ ಮಹಿಮೆ ಎಷ್ಟು ಅಂತ ತಿಳಿಸ್ಲಿಕ್ಕೆ ವಿದುರರಿಗೆ ಮೈತ್ರೇಯರು ತಿಳಿಸ್ತಾ ಬಂದ್ರು. ಶ್ರವಣ, ಮನನ, ನಿಧಿಧ್ಯಾಸನ ಎಲ್ಲ ಮಾಡ್ತಾ ಇರ್ಬೇಕು. ಅದರಲ್ಲೂ ತುಂಬಾ ಉತ್ತಮ ಯಾವುದು ಅಂದ್ರೆ ಸಪ್ರೇಮ ಧ್ಯಾನ ಅಂತ. ದೇವರನ್ನ ನಾವು ಧ್ಯಾನಿಸ್ತೇವಲ್ಲ, ಧ್ಯಾನ ಮಾಡ್ತಾ ಬಹಳ ಪ್ರೀತಿಯಿಂದ ದೇವರಲ್ಲೇ ನಮ್ಮ ಮನಸ್ಸು ಮುಳುಗಿರತ್ತಲ್ಲ, ಅದು ತುಂಬಾ ಎತ್ತರದ ಮಟ್ಟದ್ದು. ಆದ್ರೆ ಅದಕ್ಕೆ ಹೋಗ್ಬೇಕು ಅಂದ್ರೆ ಇದು ಶ್ರವಣ ಮನನ ಎಲ್ಲ ಮಾಡಿರ್ಲೇಬೇಕು. ಇದು ಮಾಡ್ದೇನೆ ಸುಮ್ಮನೆ ಧ್ಯಾನಕ್ಕೆ ಕೂತ್ರೆ ಉಪಯೋಗ ಇಲ್ಲ. ಇದೆಲ್ಲ ವಿಷಯ ಇದೆ. ಏನ್ ಉಪಯೋಗ ಅಂದ್ರೆ ಇಲ್ಲೊಂದು ಪದ ಬಂದಿದೆ, ಆ ಪದ ಗಮನಿಸಿ. ಗುಣ ಅನುವಾದ ಶ್ರವಣಂ ಮುರಾರೇಹೆ. ಮುರಾರಿ ಅಂದ್ರೆ ಕೃಷ್ಣ, ಕೃಷ್ಣನ ಗುಣ ಅನುವಾದ ಶ್ರವಣಂ. ಅನುವಾದ ಮಾಡ್ತೋದು ಅಂತ ಹೇಳ್ತಾ ಇರೋದು ಸಾಮಾನ್ಯ. ಶಾಸ್ತ್ರ ವಿಷಯ ಅನುವಾದ ಮಾಡಿ, ಭಾಗವತ ಅನುವಾದ ಮಾಡಿ. ಈ ಅನುವಾದ ಅನ್ನೋ ಶಬ್ದಕ್ಕೆ ಏನ್ ಅರ್ಥ? ಮೊದಲೇ ಒಂದ್ ಕಡೆ ವಿಷಯ ಇದೆ, ರೆಡಿ ಇದೆ, ಅದನ್ನ ಸರಿಯಾಗಿ ಹೇಳ್ಬೇಕು, ಅದನ್ನ ಅನುವಾದ ಅಂತ ಕರೀತಾರೆ. ಮೊದಲೇ ಇದೆ ವಿಷಯ ಸಿದ್ಧ, ಸಿದ್ಧಸ್ಯ ಕಥನಂ ಅಂತ ಹೇಳ್ತಾರೆ. ಮೊದಲೆಲ್ಲ ಸಿದ್ಧ ಆಗೋಗಿದೆ, ರೆಡಿ. ಹೊಸದಾಗಿ ನಾವೇನ್ ಯೋಚಿಸೋದ್ ಬೇಕಾಗಿಲ್ಲ, ರೆಡಿ ಆಗಿರತ್ತೆ, ಅದನ್ನ ಹೇಳೋದು, ಅದನ್ನ ಅನುವಾದ ಅಂತ ಕರೀತಾರೆ. ಅದೇ ಧ್ಯಾನ ಅಂದ್ರೆ ಬೇರೆ ತರ, ಮನನ ಅಂದ್ರೆ ಸ್ವಲ್ಪ ಇನ್ನೂ ಬೇರೆ ತರ ಆಗುತ್ತೆ. ಇಲ್ಲಿ ಗುಣ ಅನುವಾದ ಶ್ರವಣ ಅಂದ್ರೆ ದೇವರ ಗುಣ ಇರುತ್ತೆ, ಆ ಕೃಷ್ಣನ ಗುಣಗಳು ಅಥವಾ ಇನ್ಯಾವುದೇ ಭಗವಂತನ ರೂಪಗಳ ಗುಣಗಳೇನಿದೆ ಅದನ್ನ ಅನುವಾದ ಮಾಡೋದು ಅಂತಂದ್ರೆ ಆ ಗುಣಗಳ ಬಗ್ಗೆ ಕೇಳೋದು ಅಂತ ಅರ್ಥ, ಮತ್ತೆ ಮನನ ಮಾಡೋದು ಅಂತ ಅರ್ಥ. ಆ ಅನುವಾದ ಶಬ್ದಕ್ಕೆ ಏನರ್ಥ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ. ಇನ್ನು ಗುಣಾನುವಾದ ಅಂದ್ರೆ ಎಲ್ಲಿ ಗುಣಗಳು ಸಿದ್ಧ ಆಗಿದೆಯೋ ಅಂಥದ್ದನ್ನ ಕೇಳ್ಬೇಕು. ಎಲ್ಲಿ ದೇವರ ಗುಣಗಳು ಕಾಣಿಸುತ್ತೆ ಹಾಗೆ. ಯಾಕೆಂದ್ರೆ ಹೇಳೋನಲ್ಲಿ ದೇವರ ಗುಣಗಳು ಮೊದಲೇ ಗೊತ್ತಿರಲ್ಲ, ಯಾಕಂದ್ರೆ ಪುರಾಣಗಳಲ್ಲಿ ಇರತ್ತೆ ಆ ದೇವರ ಗುಣಗಳು. ಹಾಗಾದ್ರೆ ಗುಣಗಳ ಅನುವಾದ ಎಲ್ಲಾಗಿದೆ ಅಂತಂದ್ರೆ, ಅಂದ್ರೆ ಮೊದಲೇ ದೇವರೆಲ್ಲ ಇದೆ, ಅದನ್ನ ಹೇಳ್ತಾ ಇರೋದು ಯಾವುದು? ಈ ಪುರಾಣ, ಇತಿಹಾಸ, ಬ್ರಹ್ಮಸೂತ್ರ ಇವೆಲ್ಲ. ಇದ್ರಲ್ಲಿ ಯಾವ್ದು ತಗೊಳ್ಬೇಕಿಲ್ಲಿ ಗುಣಾನುವಾದ ಅಂದ್ರೆ? ಗುಣಾನಾಂ ಅನುವಾದ ಯೇಷುತೆ. ಯಾವುದರಲ್ಲಿ ಗುಣಗಳ ಬಗ್ಗೆ ಹೇಳಿದಾರೋ ದೇವರ ಗುಣಗಳ ಬಗ್ಗೆ ಅದು ಯಾವುದು? ಭಾಗವತಾದಯ ತೇಷಾಂ ಶ್ರವಣಮೇವ. ಭಾಗವತ ಮೊದಲಾದ ಗ್ರಂಥ ಏನಿದೆ ಅದನ್ನ ಕೇಳ್ಬೇಕಂತೆ. ಕೇಳೋದ್ರಿಂದ ಏನು? ಅಶೇಷ ಸಂಕ್ಲೇಶ ವಿನಾಶಂ ಅಂತೆ. ಇಲ್ಲಿ ಮೊದಲನೇ ಇದು ಸಾಲಿನಲ್ಲಿ ಬಂತು, ಅಶೇಷ ಸಂಕ್ಲೇಶ ಶಮಂ ವಿಧತ್ತೆ. ಏನೇನ್ ದುಃಖಗಳಿದೆ ಅದನ್ನೆಲ್ಲ ಕಳಿಯತ್ತೆ ಅಂತ. ಅಂದ್ರೆ ಶಾಸ್ತ್ರದ ಧ್ವನಿಗಳು ಎಷ್ಟು ಮನೆಗ್ ಬರ್ತಾ ಇರುತ್ತೋ, ಮನೆಗ್ ಬರೋದನ್ನೇ ಅರ್ಥ. ನಮ್ಮ ಕಿವಿಯಾರೆ ನಾವು ಶಾಸ್ತ್ರದ ಶಬ್ದಗಳನ್ನ ಎಷ್ಟೆಷ್ಟು ಕೇಳ್ತೀವೋ ಆಗ ಅಶೇಷ ಸಂಕ್ಲೇಶ, ಎಲ್ಲ ತರಹದ ವಿಚಿತ್ರ ದುಃಖಗಳಿಗೆ ಶಮನ, ಅದರ ನಾಶ ಆಗತ್ತೆ ಅಂತ. ಇಲ್ಲ ಇನ್ನು ದುಃಖ ಆಗ್ತಾ ಇದೆಯಲ್ವಾ ಅಂದ್ರೆ ಇನ್ನು ಜಾಸ್ತಿ ಕೇಳ್ಬೇಕು ಅಂತ ಅರ್ಥ ಅಷ್ಟೇ. ಕೇಳ್ದಷ್ಟು ಏನಾಗತ್ತೆ ಅಂದ್ರೆ ಮಾನಸಿಕವಾಗಿ ಸ್ಥಿಮಿತತೆಯನ್ನ ಪಡ್ಕೊಳ್ತಾನೆ ವ್ಯಕ್ತಿ. ಅಂದ್ರೆ ದೃಢತೆ ಬರುತ್ತೆ ಮನಸ್ಸಿನಲ್ಲಿ. ಯಾವಾಗ ಮನಸ್ಸು ತುಂಬಾ ದೃಢ ಆಗತ್ತೆ ಆಗ ಪಕ್ಕದಲ್ಲಿ ಕಷ್ಟ ಇದ್ರೂ ಅದ್ ಕಷ್ಟ ಅಂತ ಅನ್ಸಲ್ಲ, ಅದನ್ನ ಹಾಗೆ ಹೇಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಈ ಶಕ್ತಿ ಬರುತ್ತಲ್ಲ ಅದು ಭಾಗವತದ ಶ್ರವಣದಿಂದ ಬರುತ್ತೆ. ಹೆಚ್ಚಾಗಿ ಕಷ್ಟಗಳೇ ಹೋಗ್ಬಿಡತ್ತೆ, ಇಲ್ಲ ಅಂತಿಲ್ಲ. ಎಲ್ಲೋ ಕರ್ಮದಿಂದಾಗಿ ಇದ್ರೂ ಅಂಥ ಕಷ್ಟಗಳನ್ನು ಸಹಿಸ್ಕೊಡೋ ಶಕ್ತಿ ಬರುತ್ತೆ. ಈ ಅರ್ಥದಲ್ಲಿ ಅಶೇಷ ಸಂಕ್ಲೇಶ ಶಮಂ ವಿಧತ್ತೆ. ಎಲ್ಲಾ ತರಹದ ಸಂಕ್ಲೇಶ, ವಿಚಿತ್ರವಾದ ಕಷ್ಟಗಳು, ಕ್ಲೇಶಗಳು, ಅದಕ್ಕೆಲ್ಲ ಶಮನ ಮಾಡೋದು ಯಾವುದು ಅಂದ್ರೆ ಸಚ್ಚಾಸ್ತ್ರ ಶ್ರವಣ. ಅದು ಕೂಡ ಭಾಗವತಾದೀನಾಂ ಅಂತ ಹೇಳಿ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಭಾಗವತದ ಶ್ರವಣ ಬರೀ ಇದೊಂದೇ ಅಲ್ಲ, ಭಾಗವತ ಆದಯ ಇನ್ನೇನೇನಿದೆ ಭಗವಂತನ ಬಗ್ಗೆ ಆ ಎಲ್ಲದರ ಶ್ರವಣ ನಮ್ಮ ಎಲ್ಲ ಅಶೇಷ ಸಂಕ್ಲೇಶ ವಿನಾಶನ್ ಕರೋತಿ, ಎಲ್ಲಾ ಕಷ್ಟಗಳನ್ನ ನಿವಾರಣೆ ಮಾಡುತ್ತೆ. ಅದು ಬರೀ ಶ್ರವಣ ಅಷ್ಟೇ ಅಲ್ಲ, ಇನ್ನೂ ಕೆಲವಿದೆಯಂತೆ. ಹಾಗಾದ್ರೆ ಏನ್ ಮಾಡ್ಬೇಕು? ಭಾಗವತ ಕೇಳೋದು ಒಂದು ಹೌದು, ಆ ಕೇಳೋದ್ರ ಜೊತೆಗೆ ಇನ್ನೂ ಕೆಲವಿದೆಯಂತೆ. ಒಂದೊಂದೇ ಸ್ಟೆಪ್ ಮುಂದೆ ಹೋಗ್ತಾ ತುಂಬಾ ಫಲಗಳಿವೆ ಅಂತೆ. ಹಾಗಾದ್ರೆ ಅದೆಲ್ಲ ಏನ್ ಮಾಡ್ಬೇಕು ಅನ್ನೋದನ್ನ ಈ ಮುಂದೆ ವ್ಯಾಖ್ಯಾನದಲ್ಲಿ ಹಾಗೆ ಈ ಮೂಲ ಗ್ರಂಥದ ಅನುಗುಣವಾಗಿರೋ ತಿಳಿಸ್ತಾರೆ. ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ
ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ.